ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೇಕಂಟ್ ಆರೋಸಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೆಂಟ್ ಆಗ್ತೈತೆ ಅದನ್ನಷ್ಟೇ ತೊಗೊಳ್ರಿ. ಎಲ್ಲಾನು ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸನ್ನು ನೋಡ್ರಿ. ಓಕೆ, ಮೊನ್ನೆ ಶುಕ್ರವಾರ ದಿನ ರಾಶಿ ವೈಸ್ ಜುಲೈ ತಿಂಗಳು ಹೆಂಗಿರ್ತದೆ ಅಂತ ಹಾಕೇನಿ. ಚೆಕ್ ಮಾಡ್ಕೊಳ್ರಿ. ಎಲ್ಲರೂ ನಿಮ್ದು ಏನು ಗೈಡೆನ್ಸ್ ಬಂದೈತಿ ನೋಡ್ರಿ. ಸೊ ಇವತ್ತಿನ ದಿನ ನಿಮ್ದು ಹೆಂಗಿರುತ್ತೆ ಅಂತ ನೋಡೋಣ. ನಿಮ್ದು ಮತ್ತು ನಿಮ್ಮ ವ್ಯಕ್ತಿಯ ಗೈಡೆನ್ಸ್ ಏನು ಬರ್ತೈತಿ. ಗೈಡೆನ್ಸ್ ಆಫ್ ದ ಡೇ, ಎನರ್ಜೀಸ್ ಆಫ್ ಯು ಆ್ಯಂಡ್ ಯುವರ್ ಪರ್ಸನ್. ಯುವರ್ ಪರ್ಸನ್ ಅಂದ್ರೆ ನಿಮ್ಮ ವ್ಯಕ್ತಿ ಅಂದ್ರೆ ನಿಮ್ಗೆ ಯಾರು ಬೇಕೋ ಆ ವ್ಯಕ್ತಿ ಬಗ್ಗೆ ಇವತ್ತು ಅವ್ರ ಬಗ್ಗೆ ಏನಿರಬಹುದು, ಅವ್ರದ್ದು ಏನು ಗೈಡೆನ್ಸ್, ಅವ್ರ ಎನರ್ಜೀಸ್ ಹೆಂಗದಾವು ಅಂತಂದು ನೀವು ಚೆಕ್ ಮಾಡ್ಕೊಳಕ್ಕೆ ಅಡ್ಡಿ ಇಲ್ಲ. ಸೊ ನನ್ನ ವ್ಯೂವರ್ಸಿನ ದಿನ ಹೆಂಗಿರುತ್ತದೆ. ಸ್ಟಿಂಗ್ರೇ, ಸಂಕುಚಿತ ಮನೋಭಾವ ಆಗಿ ಒಳಗಿರ್ತೀರ ಅನಿಸುತ್ತೆ. ನೀವು ಇರೋ ಪರಿಸ್ಥಿತಿನ ಸ್ವಲ್ಪ ದೂರದೃಷ್ಟಿಯಿಂದ ವಿಚಾರ ಮಾಡ್ರಿ. ಲಾಂಗ್ ಟರ್ಮಿಗೆ ನಿಮ್ಗೆ ಏನು ಪ್ರಾಫಿಟ್ ಲಾಸ್ ಆಗ್ತದೆ ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ರಿ. ಇವತ್ತು ಈ ದಿನ ಏನೈತಲ್ಲ, ನೀವು ಸೆಲ್ಫ್ ಡೆವಲಪ್ಮೆಂಟಿಗೆ ಇವತ್ತು ಒತ್ತು ಕೊಡುವಂಥ ದಿನ, ಸ್ಮಾರ್ಟ್ ಆಗಿ ವರ್ಕ್ ಮಾಡೋಂಥ ದಿನ, ನಿಮ್ಮೊಳಗೆ ನೀವೇ ನಿಮ್ಮ ಇಂಟ್ಯೂಷನ್ಸ್ ಕೇಳುವಂಥ ದಿನ ಇವತ್ತು. ಓಕೆ, ನೀವೇನೇ ಕೆಲಸ ಮಾಡ್ತಿದ್ರೆ, ನಿಮ್ದು ಏನೋ ಒಂದು ಪ್ರಾಬ್ಲಮ್ ಇತ್ತು ಅಥವಾ ನಿಮ್ಗೆ ಏನೇ ಇವತ್ತು ಒಂದು ವರ್ಕ್ ಮಾಡ್ಬೇಕಂದ್ರೆ ನಿಮ್ಮ ಇಂಟ್ಯೂಷನ್ಸ್ ಕೇಳ್ರಿ. ಯಾರ್ದೋ ಫೋರ್ಸಿಗೆ ಫ್ಯಾಮಿಲಿ ಫ್ರೆಂಡ್ಸ್ ಅಥವಾ ಕೆಲಸದ ಒತ್ತಡ, ಆ ಒತ್ತಡ ಈ ಒತ್ತಡಗಳಿಗೆ ನೀವು ಮಾಡೋದು ಡಿಸಿಷನ್ನ ಮಾಡ್ಕೋಬೇಡ್ರಿ. ಓಕೆ, ಸ್ಮಾರ್ಟ್ ಆಗಿ ವರ್ಕ್ ಮಾಡ್ರಿ. ವಿಷನ್ಸ್ ಏನದಾವ ನಿಮ್ಮ ದೂರದೃಷ್ಟಿಯಿಂದ ನೋಡ್ಕೊಳ್ರಿ. ಡಿಸಿಪ್ಲಿನ್ಡ್ ಆಗಿರ್ರಿ. ಇವತ್ತು ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್ ಟುಡೇ. ಓಕೆ, ಸೊ ಇವತ್ತಿನ ದಿನ ನಿಮ್ದು ಹೆಂಗಿದೆ ಅಂತ ನೋಡೋಣ. ನನ್ನ ವ್ಯೂವರ್ಸಿನ ದಿನ ಹೆಂಗಿದೆ ನೋಡೋಣ. ಇವತ್ತು ಏನು ಗೈಡೆನ್ಸ್ ಬರ್ತದೆ ನಿಮಗೆ. ಸಿ ಇನ್ನರ್ ವಾಯ್ಸ್ ಆ್ಯಂಡ್ ಇನ್ನರ್ ವಾಯ್ಸ್. ನಿಮ್ಮ ಇಂಟ್ಯೂಷನ್ಸ್ನ ಕೇಳ್ರಿ ಅಂತ ನಾನು ಹೇಳಿದೆ. ಹೌದಾ, ಯಾವುದೇ ಒತ್ತಡಕ್ಕೆ ಮಣಿಬೇಡ್ರಿ. ಅಂದರೆ ಯಾರೋ ಇಲ್ಲಿ ನಾನು ಇದನ್ನು ಮಾಡೋ, ಇದು ಎಕ್ಸಾಂಪಲ್ ಓದೋ ಮಕ್ಕಳಿಗೆ ನೀನು ಇಂಜಿನಿಯರ ತಗೋ, ನೀವು ಡಾಕ್ಟರ್ ಆಗ, ನೀನು ಪೈಲಟ್ ಆಗ, ನೀನು ಅದನ್ನಾಗ ಇದನ್ನಾಗ ಅಂತ ಎಲ್ಲ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಒಳಗೆ ಭಾಳ ಒತ್ತಡ ಹೇಳ್ತಿದ್ರ. ನೀವೇನಾರು ಇದ್ರಂದ್ರೆ ಎಕ್ಸಾಂಪಲ್ ಹೇಳ್ತಿರೋದಿದೆ. ಸೊ ನಿಮಗೇನು ಇಷ್ಟ, ನಿಮಗೇನು ಓದ್ಬೇಕಂತೈತಿ, ನಿಮ್ಮ ಮನಸ್ಸು ಏನು ಹೇಳ್ತದೆ ಅದನ್ನು ಕೇಳುವಂಥ ದಿನ ಇವತ್ತು. ಏನೇ ಡಿಸಿಷನ್ ಮಾಡಿದ್ರೂ ಸಹ ನಿಮ್ಮ ಮನಸ್ಸಿಗೆ ಅಥವಾ ನಿಮ್ಮ ಮೈಂಡ್ ಆ್ಯಂಡ್ ಹಾರ್ಟ್ ಎರಡು ಏನು ಕೊಲಾಬ್ರೇಟ್ ಮಾಡ್ತೈತಿ, ನಿಮ್ಮಿಬ್ಬರು ಅದೆರಡನ್ನೂ ಏನು ಇಂಟ್ಯೂಷನ್ ಹೇಳ್ತೈತಿ ಅದನ್ನು ಕೇಳ್ರಿ. ಓಕೆ, ನೀವೇನೇ ಕೆಲಸಗಳನ್ನು ಮಾಡಿದ್ರೂ ಎಲ್ಲರ ಮುಂದೆ ಹಿಂಗೆ ಡಂಗುರ ಸಾರಿಸ್ಬೇಡ್ರಿ. ಇವತ್ತು ನೀವೇನೋ ಒಂದು ಡಿಸಿಷನ್ ಮಾಡಿದ್ರಿ, ಏನೋ ಸಾಮಾನು ತೊಗೊಳಕ್ಕೆ ಹೊಂಟಿದ್ರಿ, ನಿಮ್ಗೇನೋ ಪ್ಲ್ಯಾನ್ಸ್ ಇದ್ವು ಜೀವನದೊಳಗೆ ಅಂದ್ರೆ ಎಲ್ಲರ ಮುಂದೆ ಹೇಳ್ಕೊಂತ ಹೋಗ್ಬೇಡ್ರಿ. ನಿಮ್ದದೆಲ್ಲ ಕೆಲಸ ಆಗಿದ ಮೇಲೆ, ನೀವು ಅನ್ಕೊಂಡಿದ್ದ ಕೆಲಸ ಆಗಿದ ಮೇಲೆ ಅವಾಗ ಅದು ಕೆಲಸನ ಎಲ್ಲರಿಗೂ ತೋರಿಸತ್ತೆ. ನೀವೇನು ಮಾಡಕತ್ತಿದ್ರಿ, ನೀವೆಲ್ಲಿ ಯಾವ ಪೊಸಿಷನಿಗೆ ಬಂದ್ರಿ, ನೀವೇನು ಸಾಧನೆ ಮಾಡಿದ್ರಿ. ಓಕೆ, ರಿಲೇಷನ್ಶಿಪ್ ಒಳಗೆ ಕೋಆರ್ಡಿನೇಷನ್ ಚೆನ್ನಾಗೈತಿ. ನೀವು ನಿಮ್ಮ ಮೈಂಡ್ ಆ್ಯಂಡ್ ಹಾರ್ಟ್ ಎರಡೂ ಕೊಲಾಬ್ರೇಷನ್ ಚೆನ್ನಾಗೈತಿ ಇವತ್ತು. ಇರಲಿಲ್ಲ ಅಂದ್ರೆ ಸರಿ ಮಾಡ್ಕೊಳ್ರಿ. ನಿಮ್ಮನ್ನು ನೀವು ಸರಿ ಮಾಡ್ಕೊಳೋ ಅಂಥ ದಿನ ಇವತ್ತು. ಓಕೆ, ಸೊ ಎಲ್ಲ ಕಾರ್ಡ್ಸ್ ನೋಡ್ರಲ್ಲೇ ಸ್ಟ್ರೆಸ್ಸಿಂದ ಹೊರಗೆ ಬರ್ತೀರಿ. ಭಾಳ ಸ್ಟ್ರೆಸ್ ಸಪ್ರೇಷನ್ಸ್ ಇದನ್ನೆಲ್ಲ ಹೊರಗೆ ಬರುವಂಥ ದಿನ. ಬಟ್ ಯಾವಾಗಂದ್ರೆ ನಿಮ್ಮನ್ನು ನೀವು ಕಂಡೀಷನ್ ಮಾಡ್ಕೊಂಡಾಗ, ನಿಮ್ಮನ್ನು ನೀವು ಸರಿ ಮಾಡ್ಕೊಂಡಾಗ, ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳೋ ಅಂಥ ದಿನ. ಸೊ ಇವತ್ತಿನ ದಿನ ನನ್ನ ವ್ಯೂವರ್ಸದ್ದು ಎನರ್ಜೀಸ್ ಗೈಡೆನ್ಸ್ ಏನಿರೋದು ನೋಡೋಣ. ಎಮೋಷ್ನಲಿ ವಿಡ್ರಾ ಭಾಳ ಆಗ್ತೀರ ಅನಿಸುತ್ತೆ ಇವತ್ತಿನ ದಿನ ನೀವು. ಎಮೋಷ್ನಲಿ ಭಾಳ ಏನಂತೀರಿ, ಬೇಜಾರಾಗುವಂಥ ದಿನ. ಒಂದು ಬರ್ತಾವು, ಬ್ಲಾಕೇಜಸ್ ಬರ್ತಾವು ನಿಮ್ಮ ಎಮೋಷನ್ ಒಳಗೆ. ಬಟ್ ಅದನ್ನು ನೀವೆಲ್ಲಾನು ಏನು ಮಾಡ್ಬೇಕು,
ನಿಮ್ಮ ರೀತಿ ಒಳಗೆ ನೀವು ಅದನ್ನ ಹ್ಯಾಂಡಲ್ ಮಾಡ್ಬೇಕು. ಬೇರೆಯವ್ರ ಫೋರ್ಸಿಬಲಿ ಅವರು ಹೇಳಿದ್ರು ಅಂತಂದು ಇವತ್ತು ಅದಕ್ಕೊಂದು ಏನಂತಾರೆ ಅವ್ರ ಜೊತೆಗೆ ಸೆಲೆಕ್ಟ್ ಮಾಡ್ಕೊಂಡು, ಈಗ ಎಕ್ಸಾಂಪಲ್ ಒಂದು ವರ ಕನ್ಯೆ ನೋಡಕ್ ಬಂದ ಅಂದ್ರೆ ನಿಮ್ಮ ಮನೆಗೆಲ್ಲ ಫೋರ್ಸ್ ಮಾಡಿದ್ರಂತ ಆ ಹುಡುಗ ಹೂ ಅಂದೆ, ಹುಡುಗಿನ ಹೂ ಅಂದೆ, ಹಿಂಗೆ ಮಾಡಬೇಡ್ರಿ. ಸೊ ಯಾಕಂದ್ರೆ ಭಾಳ ಬೇಜಾರಾಗುವಂಥ ಚಾನ್ಸಸ್ ಅದಾವೆ ನಿಮ್ಗೆ. ಕೆಲವೊಬ್ರಲ್ಲೇ ಬ್ರೇಕಪ್ ಆಗ್ಯಾವ ಅನಿಸ್ತತಿ, ಕೆಲವೊಬ್ರಿಗೆ ಮಿಸ್ಕ್ಯಾರೇಜಸ್ ಆಗ್ಯಾವು, ಕೆಲವೊಬ್ರಿಗೆ ಒಬ್ರು ಯಾರೋ ಕಳ್ಕೊಂಡಿರ್ಬೇಕು, ಅಥವಾ ನೀವು ಅದೇ ವ್ಯಕ್ತಿ ಬೇಕು ನನ್ನ ಜೀವನಕ್ಕೆ, ಅದೇ ನನಗೆ ಬೇಕು, ಇದೇ ಒಂದು ಪ್ರೊಫೆಷನ್ ನನಗೆ ಬೇಕು, ಇದೇ ನನಗೊಂದು ಏನಂತೀರಿ, ಇದೇ ನನಗೆ ಬಿಸ್ನೆಸ್ ಬೇಕು, ನನಗೆ ಇಷ್ಟೇ ದುಡ್ಡು ಬೇಕು ನನ್ನ ಜೀವನದಾಗ ಏನಂತ ಹಂಗೆ ಇದ್ದಾಗ ಸ್ವಲ್ಪ ಏನಂತೀರಿ ಬ್ರೋಕನ್ ಅಪ್ ಆಗಿರಿ ನೀವು, ಸ್ವಲ್ಪ ಮನಸ್ಸು ಭಾಳ ನೋವಾಗ್ಯಾವು. ಸೊ ಇವತ್ತಿನ ದಿನ ಏನಾಯ್ತಲ್ಲ, ನಿಮ್ಮ ಡೆಸಿಷನ್ನ ನೀವು ಮಾಡ್ಕೊಂಡು ನಿಮ್ಮ ಪೀಸ್ ಆಫ್ ಮೈಂಡಿಗೆ, ನಿಮ್ಮ ನೆಮ್ಮದಿಗೆ, ನಿಮ್ದು ಡಿಸಿಷನ್ಸ್ ಏನದಾವು, ನಿಮ್ಮ ಎಮೋಷನ್ಸ್ ಏನದಾವು, ನಿಮ್ಮ ಥಾಟ್ಸ್ ಏನದಾವು, ಅದನ್ನ ನೀವು ಇವತ್ತು ಏನಂತೀರಿ ಅದಕ್ಕೊಂದು ಸ್ಟ್ಯಾಂಡ್ ತಗೊಳ್ರಿ. ಬಿಟ್ಟು ಕೊಡ್ಬೇಡ್ರಿ. ಯಾರೋ ನನಗೆ ಇಲ್ಲ ಇವತ್ತು ಹಿಂಗೆ ಅನ್ಸಕತ್ತೈತಿ, ನಾನು ಬರಲ್ಲ ಅಂದ್ರೆ ಬರಲ್ಲ, ಮುಗೀತು ಅಷ್ಟೇ. ನನಗೆ ಯಾಕೋ ಚಲೋ ಅನ್ಸಕತ್ತಿಲ್ಲ, ನನ್ನ ಮನಸ್ಸು ಇವತ್ತು ಒಪ್ಪಕತ್ತಿಲ್ಲ, ನಾನು ಬರಲ್ಲ ಇವತ್ತು, ಹಿಂಗೆ ಉದಾಹರಣೆ ಹೇಳ್ತದೆ. ನಾ ಬರಲ್ಲ, ಯಾರೇ ಎಷ್ಟೇ ಪೋಸ್ಟ್ ಮೇಲೆ ಬಾ ಲೋ ಬರೋಣ ಹಿಂಗೆ ಮಾಡೋಣ, ಇಲ್ಲ ನಾನು ಬರಲ್ಲ ಅಂದ್ರೆ ಬರಲ್ಲ ಅಷ್ಟ ಅಂತ ಹೇಳ್ಬಿಡ್ರಿ. ನನ್ಗೆ ಯಾಕೋ ಇದು ಬರಂಗಾಗಿಲ್ಲ, ಓಕೆ ಇವತ್ತು ನಾ ಡಿಸಿಷನ್ ನನಗೆ ಮಾಡ್ಕೊಳಂಗಾಗಿಲ್ಲ ಅಂದ್ರೆ ನಿಮ್ಗೆ ಮಾಡಂಗಾಗಿಲ್ಲ ಅಷ್ಟೇ. ನಿಮ್ಗೆ ಯಾರಿಗಾರ ಏನು ಹೇಳ್ಬೇಕಾ ಅಂದ್ರೆ ಹೇಳ್ಬಿಡ್ರಿ. ನಿಮ್ಮ ಮನಸ್ಸಿಗೆ ಏನು ಅನ್ಸುತ್ತೆ ಅದನ್ನು ಮಾಡುವಂಥ ದಿವಸ ಇದು, ಅಂಡರ್ಲೈನ್ ಇಟ್. ಸೊ ನಿಮ್ಗೆ ಗೈಡೆನ್ಸ್ ಏನು ಬರ್ತೈತಿ, ಏಂಜಲ್ ಗೈಡೆನ್ಸ್ ನೋಡೋಣ ಇವತ್ತು. Unconditional love. Love yourself, others and every situation, no matter what the outer world appearances may be. Okay. ಹೊರಗಿನ ಜಗತ್ತು ನಿಮ್ಗೆ ಏನೇ ಹೇಳಲಿ, ಏನೇ ಮಾಡಲಿ, ಅದು ಎಷ್ಟೇ ಹೊರಗಿನ ಜಗತ್ತು ಸುನಾಮಿ ನಡೀತಿರ್ಲಿ, ನಿಮ್ಮ ಮನಸ್ಸೊಳಗೆ ನೆಮ್ಮದಿ ಇತ್ತು, ನಿಮ್ಮ ಮನಸ್ಸೊಳಗೆ ಬ್ಯಾಲೆನ್ಸ್ ಇತ್ತು, ನಿಮ್ಮ ಬಾಡಿ ಒಳಗೆ ನಿಮ್ಮ ಬ್ಯಾಲೆನ್ಸ್ ಇದ್ರೆ ಜಗತ್ತೊಳಗೆ ನೀವು ಎಷ್ಟು ನಿಮ್ಮ ಸುಖವಾಗಿರೋ ಮನುಷ್ಯನ ಯಾರಲ್ಲ ಅನ್ಕೊಂಬಿಡ್ರಿ. ಹಂಗೆ ನಿಮ್ಮನ್ನು ನೀವು ಕಂಡೀಷನ್ ಮಾಡ್ಕೊಳಂತ ದಿವಸ ಇವತ್ತು. ಸೊ ಸೆಲ್ಫ್ ಕೇರ್ ಈಸ್ ಇಂಪಾರ್ಟೆಂಟ್ ಟುಡೇ. ಓಕೆ, ನಿಮ್ಮ ಪರ್ಸನಿಂದ ದಿವಸ ಎನರ್ಜೀಸ್ ಏನು ಬರ್ತಾ ಅಂತ ನೋಡೋಣ. ಬಿಯರ್. ನಿಮ್ಮ ಗುರಿಗಳೇನದಾವಲ್ಲ, ಅಥವಾ ನಿಮ್ಮ ಜೀವನದಾಗ ಏನೋ ಕೆಲವೊಂದು ಚೇಂಜಸ್ ಆಗ್ತಿರ್ಬೇಕಿಲ್ಲ, ಅಂದ್ರೆ ನಿಮ್ಮ ಪರ್ಸನಿನ ಜೀವನದೊಳಗೆ, ನಿಮ್ಮ ಜೀವನದೊಳಗೆ ಕೆಲವೊಂದು ಏರುಪೇರುಗಳು ಆಗ್ಯಾವ ಅನಿಸ್ತತಿ. ನಿಮ್ಮ ವ್ಯಕ್ತಿ ಜೀವನದೊಳಗೆ ಭಾಳ ಅಂದ್ರೆ ಚೇಂಜಸ್ ಆಗ್ತದ ಅನಿಸ್ತತಿ. ಅದನ್ನ ಬಿಟ್ಕೊಟ್ಟು ಅವ್ರು ಹೊರಗೆ ಮತ್ತು ಏನಂದ್ರಿ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಚೇಂಜ್ ಆಗ್ಬೇಕಂತೇವಲ್ಲ ಅಂತ ದಿನ ಇವತ್ತು. ಈ ಅವ್ರು ಏನಂತೀರಿ, ಒಂದು ಚಳಿಗಾಲ ಮುಗಿದ್ಮೇಲೆ ಬೇಸಿಗೆ ಕಾಲ ಬರ್ತೈತಿ. ಚಳಿಗಾಲದಾಗ ನಾವು ಹೆಂಗೆ ಪ್ರೊಟೆಕ್ಷನ್ ಮಾಡ್ಕೊತೇವಿ, ಸ್ವೆಟರ್ ಹಾಕೊಂತೇವಿ, ಸಾಕ್ಸ್ ಹಾಕೊಂತೇವಿ, ತಲೆಗೆ ಮಫ್ಲರ್ ಕಟ್ಕೊಂತೇವಿ ಅಥವಾ ಕ್ಯಾಪ್ ಹಾಕೊಂತೇವಿ, ಹೌದಾ ಬೆಚ್ಚಗೆ ಇಟ್ಕೊಂತೇವಿ. ನಮ್ದು ಆಹಾರ ವಿಹಾರಗಳೆಲ್ಲ ಚೇಂಜ್ ಆಗ್ತಾವೆ. ಅದೇ ಸಮ್ಮರ್ ಬಂದಂಗೆ ಮತ್ತು ಬೇಸಿಗೆ ಕಾಲ ಬಂದಂಗೆಲ್ಲ ನಾವೇನು ಮಾಡ್ತೇವೆ, ನಮ್ಮ ಸ್ವೆಟರ್ ತೆಗೆದಿಡ್ತೇವೆ, ಸಾಕ್ಸ್ ತೆಗೆದಿಡ್ತೇವೆ. ಇಲ್ಲ ನಾ ಹಿಂಗೆ ಇರ್ತೀನಿ ಅಂತ ಹಿಂಗೆ ಇರಕ್ಕೆ ಸಾಧ್ಯನಾ? ಇಲ್ಲಲ್ಲ. ನಮ್ಮ ಆಹಾರ ವಿಹಾರ ಚೇಂಜ್ ಆಗ್ತಾವೆ, ನಮ್ದು ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಆಗ್ತೈತಿ, ಹೌದಾ? ಹಂಗೆ ನಿಮ್ಮ ವ್ಯಕ್ತಿಯ ಜೀವನದಾಗ ಕೆಲವೊಂದು ಚೇಂಜಸ್ ಆಗ್ತದವು. ಅವ್ರು ಅದಕ್ಕೆ ಅಡಾಪ್ಟ್ ಆಗಲೇಬೇಕಾದಂತಹ ಪರಿಸ್ಥಿತಿ ಇವತ್ತವ್ರು. ಚೇಂಜಸ್ ಆಗ್ತಿರ್ಬೇಕು. ಅನ್ಎಕ್ಸ್ಪೆಕ್ಟೆಡ್ಲಿ ಬಂದಿರ್ಬೇಕು ಅವ್ರಿಗೆ ಚೇಂಜಸ್. ತಡ್ಕೊಳಕ್ ಆಗಿಲ್ಲ ಅನಿಸುತ್ತೆ, ಅಂದ್ರೆ ಅದನ್ನ ಅವ್ರಿಗೆ ಬ್ಯಾಲೆನ್ಸ್ ಮಾಡ್ಕೊಳಕ್ ಆಗಿಲ್ಲ. ಬಟ್ ಬ್ಯಾಲೆನ್ಸ್ ಮಾಡ್ಕೊಳಕ್ ಇವತ್ತು ಟ್ರೈ ಮಾಡ್ತಾರ ಅವರು. ಅವರ ಬುದ್ಧಿಶಕ್ತಿನ ಉಪಯೋಗಿಸ್ಕೊಂಡ ಅವರು ಏನಂತ ಇವತ್ತಿನ ದಿನಾನ ಅವರು ಹ್ಯಾಂಡಲ್ ಮಾಡಬೇಕು. ಯಾಕಂದ್ರೆ ಅವ್ರಿಗೆ ಆ ಕೆಪಬಿಲಿಟಿ ಐತಿ, ಬಟ್ ಅದನ್ನ ಅವರು ಉಪಯೋಗಿಸ್ಕೊಳಕತ್ತಿಲ್ಲ, ಡಿಸಿಪ್ಲಿನ್ಡ್ ಆಗಿಲ್ಲ, ತಮ್ಮಂತವ್ರು ನೋಡ್ಕೊಳಕತ್ತಿಲ್ಲ, ಅಥವಾ ತಮ್ಮ ಪರಿಸರ ನೋಡ್ಕೊಳಕತ್ತಿಲ್ಲ, ತಮ್ಮ ಫ್ಯಾಮಿಲಿ ಬಗ್ಗೆ ವಿಚಾರ ಮಾಡಕತ್ತಿಲ್ಲ, ತಮ್ಮ ಕರಿಯರ್ ಬಗ್ಗೆ ವಿಚಾರ ಅಂದ್ರೆ ತಮಗೆ ಇಂಪಾರ್ಟೆನ್ಸ್ ಏನು ಕೊಡ್ಬೇಕಂತ ಗೊತ್ತಾಗಿಲ್ಲ ಅವ್ರಿಗೆ. ಸೊ ಅದು ಬೇರೆ ಕಡೆ ಲಕ್ಷ್ಯ ಹೋಗೈತಿ ಅಂತ ನಾ ಅನ್ಕೊಂತೇನಿಲ್ಲ. ಸ್ಟ್ರಾಂಗ್ ಪರ್ಸನ್ ಅದಾರ ಅನ್ಸುತ್ತೆ ನಿಮ್ಮ ವ್ಯಕ್ತಿ. ಚೇಂಜಸ್ ಮಾಡ್ಕೊಳ್ಳೇಬೇಕಾದಂಥ ಪರಿಸ್ಥಿತಿಗಳು ಬಂದು ಎದುರು ಆಗ್ತಾವ್ರಿಗೆ. ಆಗ್ತಾರ, ನೋ ಪ್ರಾಬ್ಲಮ್.
ಸೊ ನಿಮ್ಮ ವ್ಯಕ್ತಿಯ ಇವತ್ತಿನ ಎನರ್ಜಿ ಹೆಂಗಿರ್ತೈತೆ. ಚೇಂಜಸ್ ಆಗ್ತದ ಅವ್ರ ಜೀವನದೊಳಗೆ. ಖರೆ ಅವಾಗ ನೀವು ಸ್ವಲ್ಪ ಏನಾದ್ರೂ ಅಂತೀರಿ ಇರಿಟೇಟ್ ಆಗೋ ಚಾನ್ಸಸ್ ಇರ್ತಾವ್ರು. ಸ್ವಲ್ಪ ಸಿಟ್ ಮಾಡ್ಬೋದು. ಅವ್ರ ಗುಣಗಳೇನಿರ್ತಾವ್ರು ಇಷ್ಟು ದಿನ ನೋಡಿದ್ದೆ ಸ್ವಲ್ಪ ಅವ್ರಿಗೆ ನೀವು ಅನಿಸ್ಬೋದು ನಿಮ್ಮ ವ್ಯಕ್ತಿನ ಚೇಂಜ್ ಅನ್ಸಾಕತ್ತಾರ ಅಂತಂದು. ಚೇಂಜ್ ಇನ್ ದ ಸೆನ್ಸ್ ಯಾಕೋ ಭಾಳ ಕಿರಿಕಿರಿ ಮಾಡ್ಕೊಳಕತ್ತಾರ, ಭಾಳ ಸಿಟ್ ಮಾಡ್ಕೊತಾರ ಅಂತ ಒಂದು ಅನಿಸ್ಬೋದು. ಇಲ್ಲ ಅವ್ರು ಭಾಳ ಸಿಟ್ ಇದ್ರು ಇಟಿಟಕ್ಕನ ಕಿರಿಕಿರಿ ಮಾಡ್ಕೊತಿದ್ರು ಅಂತಂದ್ರೆ ಸ್ವಲ್ಪ ಪೀಸ್ಫುಲ್ ಆಗಿರ್ಬೋದು, ಸ್ವಲ್ಪ ಆರಾಮಿರ್ಬೋದು. ಏನು ಇಷ್ಟು ಆರಾಮದ ಹಿಂಗೆ ನಿಮಗೆ ಅನಿಸ್ತೈತಿ ನೋಡೋರಿಗೆ. ತಮ್ಮನ್ನು ತಾವು ಪ್ರೊಟೆಕ್ಷನ್ ಮಾಡ್ಕೊಳಂತ ದಿವಸ ಇದೆ. ತಮ್ಮ ಎಥಿಕ್ಸ್, ತಮ್ಮ ರೂಲ್ಸ್, ನನ್ನ ಜೀವನಕ್ಕೆ ತಮ್ಮ ಕಂಫರ್ಟಬಲ್ ಝೋನ್ ಇರೋದಿಲ್ಲ, ಅವ್ರದ್ದು ಝೋನ್ ಇರೋದಿಲ್ಲ, ಅದನ್ನ ಅವರು ಇವತ್ತು ಅದರಿಂದ ಹೊರಗೆ ಬರೋಂಥ ಪರಿಸ್ಥಿತಿಗಳು ಅದ ಅವ್ರ ಜೀವನದಾಗ. ಬಟ್ ದೇ ಆರ್ ಹೋಲ್ಡಿಂಗ್, ಭಾಳ ಹೋಲ್ಡ್ ಮಾಡ್ಕೊಳಕತ್ತಾರ ಅನ್ಸುತ್ತೆ. ನಾ ಅದರಿಂದ ಹೊರಗೆ ಬರ್ಬಾರ್ದು, ಆರಾಮ ಇಲ್ಲೇದೇನು ಆರಾಮದೇನು, ನಾನು ಚೇಂಜ್ ಮಾಡ್ಕೊಳಕ್ಕೆ ಅವರು ತಯಾರಿಲ್ಲ. ಬಟ್ ಬಿಡಲ್ಲ, ಅದು ಜೀವನ ಅಂದರೆ ಜೀವನ ಹಾಗೆ ಅದು. ಚೇಂಜ್ ಆಗೋ ಮಟ್ಟ ನೀವು ಬಿಡಂಗಿಲ್ಲ ಅದು. ನಾ ಹೇಳಿದೆ ಆಗಲ್ಲ, ನಿಮ್ಮ ವ್ಯಕ್ತಿ ಜೀವನದಾಗ ಭಾಳ ಅಂದ್ರೆ ಏನಂತೀರಿ, ಭಾಳ ಏರುಪೇರುಗಳನ್ನ ನೋಡಿರ್ಬೇಕು ಅವ್ರು ಇಷ್ಟು ಸ್ವಲ್ಪ ದಿನದೊಳಗೆ. ಸೊ ಹಾಗಾಗಿ ಭಾಳ ಕಾನ್ಫಿಡೆಂಟ್ ಆಗ್ಯಾರ ಈಗ. ಒಂಥರ ಭಾಳ ಏನಂತೀರಿ ಬುದ್ಧಿ ಕಲ್ತಾರ ಅನ್ಕೋಬೋದು. ಅವ್ರ ವಯಸ್ಸಿಗೆ ಮೀರಿ ಅವ್ರಿಗೆ ಒಂದು ಮೆಚುರಿಟಿ ಬಂದೈತಿ ಅನ್ಕೊಳ್ರಿ. ಜೀವನದ ಪಾಠಗಳು ಏನು ಕಲಿಸ್ತಾವಲ್ಲ ಅವು ವಯಸ್ಸಿಗೆ ಮೀರಿ ಇರ್ತಾವು. ಒಂದ್ಸಲ ಆ ಪಾಠಗಳನ್ನ ಯಾರು ಕಲ್ತಿದ್ ವ್ಯಕ್ತಿ, ಆ ವ್ಯಕ್ತಿ ನೀವು ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ. ಅಂಥದ್ದೊಂದು ಅಥಾರಿಟಿಗೆ ನಿಮ್ಮ ವ್ಯಕ್ತಿ ಇವತ್ತು ಬರುವಂಥ ಚಾನ್ಸಸ್ ಐತಿ. ಅಂದ್ರೆ ಅವ್ರಿಗೆ ಅಷ್ಟು ಕಾನ್ಫಿಡೆಂಟ್ ಆಗ್ತಾರ ಅವ್ರು. ನನ್ನ ಜೀವನ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಬಂದಿಲ್ಲ, ನನಗೆ ಗೊತ್ತು ಯಾರು ಹೆಂಗದ, ನನಗೆ ಗೊತ್ತು ನನ್ನ ಹ್ಯಾಂಗೆ ಹ್ಯಾಂಡಲ್ ಮಾಡ್ಬೇಕು. ನೀವು ಅವ್ರನ್ನೇನಾರ ಮ್ಯಾನಿಪುಲೇಟ್ ಮಾಡಕ್ ಹೋಗ್ರಿ, ಇಲ್ಲ ಇದು ಸರಿ ಇದು ತಪ್ಪು ಅನ್ನಕ್ಕೆ ಹೋಗ್ರಿ, ನನಗೆ ಗೊತ್ತು ನಂದೇನೆ ಅನ್ನದ. ಯಾಕಂದ್ರೆ ಅವ್ರ ಜೀವನದೊಳಗೆ ಭಾಳ ಟ್ರಸ್ಟ್ ಇಶ್ಯೂ ಆಗ್ಯಾವ ಅನಿಸ್ತೈತಿ. ಅಂದ್ರೆ ಯಾರನ್ನೋ ಒಬ್ರು ನಂಬಿದ್ರೆ ಅವರಿಂದನೇ ಅವ್ರಿಗೆ ಮೋಸ ಹೋಗ್ಯಾರ, ಅವರಿಂದನೇ ಅವ್ರಿಗೆ ನೋವು ಉಂಟಾಗ್ಯಾವ. ಯಾಕಂದ್ರೆ ಭಾಳ ಯಾರನ್ನ ಇಷ್ಟಪಟ್ಟಿದ್ರು ಅಥವಾ ನಂಬಿದ್ರು, ಇಷ್ಟಪಟ್ಟಿದ್ರು ಅನ್ನೋಕ್ಕಿಂತ ಯಾರ ಭಾಳ ನಂಬಿದ್ರು ಜೀವನದಾಗ ಅದು ಯಾರೇ ಆಗಿರ್ಬೋದು. ಎಲ್ಲರೂ ಅವ್ರಿಗೆ ಬೇಜಾರ ಮಾಡ್ಯಾರ, ಎಲ್ಲರೂ ಕೈ ಕೊಟ್ಟಾರ ಅನ್ಕೊಳ್ರಿ. ಅಂಥದ್ದೆಲ್ಲ ದಾಟ್ಕೊಂಡ್ಬಂದ್ಬಿಟ್ರೆ ಈಗ ಅವ್ರಿಗೆ ಡಿಟ್ಯಾಚ್ಮೆಂಟ್. ನನಗೆ ಯಾರು ಬೇಕು, ನನ್ನ ಜೀವನ ನನಗೆ ಮಾಡ್ಕೊಳೋದು, ನನ್ನ ಪಾಠ ಕಲ್ತ್ಬಿಟ್ಟೆನಲ್ಲ ನಾನು, ಯಾರಿದ್ರೇನು ಬಿಟ್ರೆ ಜೀವನ ಇಷ್ಟ ಇದೆ. ಆ ರೀತಿ ಆದಂಥ ಒಂದು ಇವತ್ತು ನಿಮ್ಮ ವ್ಯಕ್ತಿಗೆ ಪರಿಸ್ಥಿತಿ. ಇವತ್ತಿನ ಎನರ್ಜಿ ಹಂಗಿರ್ತೈತಿ ಭಾಳ. ನೀವೇನಾರು ಅವ್ರಿಗೆ ಕೇಳಕ್ಕೆ ಹೋದ್ರೆ ನಿಮಗೆ ಒಂದಿಷ್ಟು ಫಿಲಾಸಫಿ ಹೇಳ್ತಾರೆ, ಅವ್ರು ನಿಮಗೆ ಬುದ್ಧಿ ಹೇಳ್ತಾರೆ ನೋಡ್ರಿ. ನಿಮಗೆ ಅನಿಸ್ತೈತಿ ಎಷ್ಟು ದೊಡ್ಡವ್ರ ಗತಿ ಹೇಳಕತ್ತಿರಲಿಲ್ಲ, ನಮ್ಮ ಅಪ್ಪ ಹೇಳ್ದಂಗೆ ಆ ಬುದ್ಧಿ ಹೇಳಕತ್ತಿಲ್ಲ, ನಮ್ಮ ಮಮ್ಮಿ ಹೇಳ್ದಂಗೆ ಬುದ್ಧಿ ಹೇಳಕ್ಕೆ ಬಂದು ನನಗೆ ನೀವು ಅಂದು ಅನ್ಬೋದು ಅವರಿಗೆ. ಎಸ್, ಅವ್ರು ಬುದ್ಧಿ ಹೇಳ್ತಾರೆ, ಅವ್ರಿಗೆ ಕರೆಕ್ಟ್ ಆಗ್ತೈತೆ ಅವ್ರು ಹೇಳಿದ್ದೆ. ಓಕೆ, ಅವ್ರ ಫ್ಯಾಮಿಲಿ, ನಿಮ್ಮ ರಿಲೇಷನ್ಶಿಪ್ ಇರ್ಬೋದು, ನಿಮ್ಮ ಇದು ಇರ್ಬೋದು, ಅವ್ರಿಗೆ ಇಷ್ಟ ಆದವರು ಅವ್ರನ್ನ ಯಾರು ಇವತ್ತು ಪ್ರೊಟೆಕ್ಟ್ ಮಾಡ್ಬೇಕಂತ ಮಾಡ್ತಾರೆ ನೋಡ್ರಿ, ಇವತ್ತು ದೇ ವಿಲ್ ಟೇಕ್ ಅ ಸ್ಟ್ಯಾಂಡ್ ಫಾರ್ ಇಟ್. ಅವ್ರಿಗೆ ಅಂದ್ರೆ ನಿಮ್ಮ ಈಗ ಒಂದು ವ್ಯಕ್ತಿ ತನ್ನ ಸುತ್ತಮುತ್ತ ಇದ್ದಿದ್ದನ್ನ ನನ್ನ ಫ್ಯಾಮಿಲಿ ಅಂತ ಅನ್ಕೊಂಡಿರ್ತಾರೆ. ಫ್ರೆಂಡ್ಸ್ ನನ್ನ ಫ್ಯಾಮಿಲಿ, ಇದು ನನ್ನ ವರ್ಕಿಂಗ್ ಜಾಬ್, ಅಲ್ಲಿ ನನ್ನ ಕಲೀಗ್ಸ್ ಎಲ್ಲ ನನ್ನ ಫ್ಯಾಮಿಲಿ ಅವರ. ನನ್ನ ಮನೆ ಸುತ್ತಮುತ್ತ ನನ್ನ ನೇಬರ್ಸ್ ಎಲ್ಲ ನನ್ನ ಫ್ಯಾಮಿಲಿ ಅಂತ ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರು ಅವ್ರ ಮನಸ್ಸಿಗೆ ಅನ್ಸಿತ್ತಂದ್ರೆ ಇವತ್ತು ಅವ್ರಿಗೆ ಯಾರಿಗೂ ಅವರು ಹರ್ಟ್ ಆಗಕ್ಕೆ ಅಥವಾ ನೋವು ಆಗಕ್ಕೆ ಮೋಸ ಆಗಕ್ಕೆ ಅವರು ಬಿಡಲ್ಲ. ಒಂಥರ ಹಂಗೆ ಅಥಾರಿಟಿ ಆಗುವಂಥ ಇವತ್ತು ಒಂದು ಅವ್ರದ್ದು ಎನರ್ಜಿ ಐತಿ ನೋಡ್ರಿ. ಸೊ ಏಂಜಲ್ ಗೈಡೆನ್ಸ್ ಅವ್ರಿಗೆ ಏನು ಬರ್ತಾವ ನೋಡೋಣ. Inner goddesses. Awaken the goddesses within you through dance, self-care and appreciating your divinity. ಓಕೆ, ಇವತ್ತು ಅವ್ರಿಗೆ ಯಾಕಂದ್ರೆ ನಾನು ಹೇಳಿದೆ ಅವ್ರಿಗೆ ಸೆಲ್ಫ್ ಡಿವಿನಿಟಿ ಅವ್ರಿಗೆ ಎಚ್ಚೆತ್ಕೊಂಡ್ಬಿಟ್ಟಾರ. ಅವ್ರಿಗೆ ಆಲ್ರೆಡಿ ಅವೇಕನ್ ಹಂಗೆ ಆಗ್ಬಿಟ್ಟೈತಿ. ಜೀವನ ಅಂದ್ರೆ ಏನು, ನಾ ಹೆಂಗಿರ್ಬೇಕು, ನಾ ಏನು ಮಾಡಬೇಕು, ನಾ ಎಷ್ಟು ಯಾರಿಗೇನು ಅಂದರೆ ಒಂದು ಬೌಂಡ್ರಿ ಹಾಕೊಂಡ್ಬಿಟ್ರೆ ಅದ್ರೊಳಗೆ ಯಾರು ನಿಮ್ಮನ್ನ ಹಂಗೆ ಈಸಿಲಿ ಯಾರನ್ನೋರ ಬಿಟ್ಟು ಕೊಡೋಕೆ ತಯಾರಿಲ್ಲ. ಆ ಪೀಸ್ ಆಫ್ ಮೈಂಡ್, ಅದೊಂದು ಖುಷಿ, ಅದೊಂದು ಸಂತೋಷ ಏನು ಅವ್ರ ಜೀವನೊಳಗೆ ಐತಲ್ಲ, ಅದೊಂದು ಬೌಂಡ್ರಿ ಲೈನ್ ಅಂತಂದ್ರೆ ಅದನ್ನು ದಾಟಿ ಯಾರಿಗೂ ಅದನ್ನು ಡಿಸ್ಟರ್ಬ್ ಮಾಡೋಕೆ ಬಿಡ್ಲಾರ್ದಂಥ ಎನರ್ಜಿ ಇವತ್ತು ಅದನ್ನು ಹೇಳ್ತಿರೋದು. ಹಂಗಿಲ್ಲ ಅಂತಂದ್ರೆ ಯಾರಾದರೂ ನಿಂದ ಒಳಗಿಂದ ಅವೇಕನ್ ಮಾಡ್ಕೋ,
ನಿನ್ನನ್ನು ಸೆಲ್ಫ್ ಕೇರ್ ಮಾಡ್ಕೋ. ಹೌದಾ, ನಿನ್ನೊಳಗಿರೋಂಥ ದೈವತ್ವವನ್ನು ನೀನು ಜಾಗೃತ ಮಾಡ್ಕೊ ಅಂತ ಹೇಳುವಂಥ ದಿನ ಇವತ್ತು. ಜಾಗೃತ ಆಗ್ಯಾರ ಅವರು ಆಲ್ರೆಡಿ. ಓಕೆ, ಸೊ ದಿಸ್ ಇಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.